ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸಾಕಷ್ಟು ಜನ ಈಗಾಗಲೇ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಗಮನಿಸ್ತಾ ಹೋಗೋದಾದರೆ ಜಿಲ್ಲಾಡಳಿತ ಮಾಡಿದಂಥ ವ್ಯವಸ್ಥೆಗಳು ಅಚ್ಚುಕಟ್ಟಾದ ವ್ಯವಸ್ಥೆಯಿಂದ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಂಥ ಭಕ್ತರು ಈ ಬಾರಿ ದರ್ಶನವನ್ನು ಪಡೆಯೋಕೆ ಸಾಧ್ಯ ಆಯಿತು. ಈಗಲೂ ಕೂಡ ದರ್ಶನ ನಡೀತಾ ಇದೆ. ಹಾಗೆಯೇ ಸಾಕಷ್ಟು ಜನ ಹಾಸನಾಂಬೆಯ ದರ್ಶನವನ್ನು ಈಗಾಗಲೇ ಪಡೆದಿದ್ದಾರೆ. ರಾಜಕಾರಣಿಗಳಾಗಿರಬಹುದು, ಸಿನಿಮಾ ತಾರೆಗಳಾಗಿರಬಹುದು, ಹೀಗೆ ಅನೇಕರು ದರ್ಶನವನ್ನು ಪಡೆದಿದ್ದಾರೆ. ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ಇನ್ನೊಂದೇ ದಿನ ಬಾಕಿ ಇರೋದು. ಇಷ್ಟು ದಿವಸ ದರ್ಶನ ಆಗಿತ್ತು. ಹಾಸನಾಂಬೆ ದರ್ಶನಕ್ಕೆ 2 ಗಂಟೆಯಲ್ಲೇ ಸಾಲು ಭರ್ತಿಯಾಗಿದೆ. 1,000 ಮತ್ತು 300 ರೂಪಾಯಿ ಟಿಕೆಟ್. ನಾಳೆ ಸಂಜೆ 7:30ರವರೆಗೆ ದರ್ಶನ ಇರುತ್ತೆ. ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಗರ್ಭಗುಡಿಯ ಬಾಗಿಲು ಮುಚ್ಚಲಾಗುತ್ತೆ. ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ಇನ್ನೊಂದು ದಿನ ಬಾಕಿ ಇರುವಂಥದ್ದು. ಹಾಸನಾಂಬೆ ದರ್ಶನಕ್ಕೆ 2 ಗಂಟೆಯಲ್ಲೇ ಸಾಲು ಭರ್ತಿಯಾಗಿದೆ. 1,000 ರೂಪಾಯಿ ಮತ್ತು 300 ರೂಪಾಯಿ ಟಿಕೆಟ್ ಭರ್ತಿಯಾಗಿರುವಂಥದ್ದು. ನಾಳೆ ಸಂಜೆ 7:30ರವರೆಗೆ ದರ್ಶನ ಭಾಗ್ಯ ಇರುತ್ತೆ. ನಾನು ಹೇಳ್ತಾ ಇದ್ದೆ, ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ಭಕ್ತಾದಿಗಳು ಬಂದು ತಾಯಿಯ ದರ್ಶನವನ್ನು ಪಡೆದಿದ್ದಾರೆ, ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ರಾಜಕೀಯ ನಾಯಕರಾಗಿರಬಹುದು, ಸಿನಿಮಾ ತಾರೆಗಳಾಗಿರಬಹುದು, ಎಲ್ಲರೂ ಕೂಡ ದೇವಿಯ ದರ್ಶನವನ್ನು ಪಡೆದಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥ ಅಚ್ಚುಕಟ್ಟಾದ ವ್ಯವಸ್ಥೆಯ ವಿಚಾರವನ್ನು ನೋಡ್ತಾ ಬರೋದಾದರೆ ಸಾಕಷ್ಟು ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ರು ಭಕ್ತರಿಗಾಗಿ. ವಿವಿಧ ರೀತಿಯ ಪಾಸ್ಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗುತ್ತೆ. ಯಾವುದೇ ತೊಂದರೆ ಆಗಬಾರ್ದಂತೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಈ ಬಾರಿಯ ಹಾಸನಾಂಬೆ ದರ್ಶನೋತ್ಸವವನ್ನು ಯಶಸ್ವಿಯಾಗಿ ಮಾಡುವತ್ತ ಸಹಕರಿಸಿತ್ತು. ಪೊಲೀಸರ ಕಾರ್ಯವೈಖರಿಯನ್ನು ಕೂಡ ನಿಜಕ್ಕೂ ಮೆಚ್ಚಲೇಬೇಕಾಗತ್ತೆ. ಯಾಕಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಎಲ್ಲ ಕ್ರಮವನ್ನು ಕೈಗೊಂಡಿದ್ರು ಅವರು ಕೂಡ. ಬ್ಯಾಕಪ್ ಆಗಿದೆ.